ಅಪ್ಪ ಅಮ್ಮ ಮೊದಲ ಮಗಳಿಗೆ ಮದುವೆ ಮಾಡದೆ ಅವಳ ಕೈಯಲ್ಲಿ ದುಡಿಸಿಕೊಂಡು ಉಳಿದ 3 ಜನ ಮಕ್ಕಳನ್ನು ಚೆನ್ನಾಗಿ ಸಾಕುತ್ತಿದ್ದರು. ಅವರಿಗೆ ಮದುವೆ ಕೂಡ ಮಾಡಿದರು. ಜವಾಬ್ದಾರಿಯಾದ ಮೇಲೆ ನಾನು ಮದುವೆ ಆಗುತ್ತೇನೆ ಅಂತ ಹೇಳಿದರೆ ಮೊದಲ ಮಗಳಿಗೆ ಮದುವೆ ಆಗಬೇಡ ಅಂತ ಹೇಳುತ್ತಿದ್ದರು. ನಮಗೆ ತುಂಬ ಸಾಲವಿದೆ ಅಂತ ಹೇಳಿ ಒಂದು ದಿನ ಅವಳು ಯಾರಿಗೂ ಹೇಳದೆ ಮನೆಗೆ ಬಂದಾಗ ಅವಳ ಅಪ್ಪ ಅಮ್ಮ ತಂಗಿ ತಮ್ಮಂದಿರು ಮಾತನಾಡುತ್ತಿದ್ದ ಮಾತನ್ನು ಕೇಳಿ ಬೆಚ್ಚಿದಳು. ಇಷ್ಟು ದಿನ ಯಾರನ್ನು ಸರ್ವಸ್ವ ಅಂತ ಅಂದುಕೊಂಡಿದ್ದಳು ಅವರ್ಯಾರೂ ಅವಳವರಲ್ಲ. ಮುಂದೆ ನನ್ನ ಹೆಸರು ಸೃಷ್ಟಿ, ಅಪ್ಪ ಅಮ್ಮನ ಮೊದಲ ಮಗಳು. ನನಗೆ ಇನ್ನೂ 2 ತಮ್ಮಂದಿರು, ಒಬ್ಬಳು ತಂಗಿ ಇದ್ದಾಳೆ. ನಾವೆಲ್ಲ ಒಟ್ಟಿಗೆ ಚೆನ್ನಾಗಿ ಬಾಳುತ್ತಿದ್ದೇವೆ. ಅಪ್ಪ ಅಮ್ಮನಿಗೆ ಆ ರೀತಿ ಏನೂ ಕೆಲಸವಿಲ್ಲ. ನನಗೆ ಬುದ್ಧಿ ತಿಳಿದ ದಿನದಿಂದಲೂ ನಾನೇ ಅವರನ್ನು ದುಡಿದು ಸಾಕುತ್ತಿರುವುದು. ನಾನು 7ನೇ ಕ್ಲಾಸ್ಗೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಿಗೆ ಟ್ಯೂಷನ್ ಮಾಡುತ್ತಿದ್ದೆ. ಹೂ ಕಟ್ಟಿಕೊಡುತ್ತಿದ್ದೆ, ಬ್ಲೌಸ್ ಹೊಲಿಯುತ್ತಿದ್ದೆ. ಎದುರುಗಡೆ ಮನೆ ಲಕ್ಷ್ಮಿ ಆಂಟಿ ಬಟ್ಟೆ ಹೊಲಿಯುತ್ತಿದ್ದರು. ಅವರ ಬಳಿ ಕುಳಿತುಕೊಂಡು ಬ್ಲೌಸ್ ಹೊಲಿಯುವುದನ್ನು ಕೂಡ ಕಲಿತುಕೊಂಡೆ. ಅಪ್ಪ ಅಮ್ಮ 2 ತಮ್ಮಂದಿರು, ಒಬ್ಬಳು ತಂಗಿಯನ್ನು ಸಾಕುವುದು ನನ್ನ ಜವಾಬ್ದಾರಿ ಅಂತ. ಬಡತನ ನನಗೆ ಯಾವತ್ತೂ ಶಾಪ ಅಂತ ಅನಿಸಲಿಲ್ಲ, ಒಂದು ರೀತಿ ವರದಾನ. ಏಕೆಂದರೆ ಬಡತನ ಇದ್ದಿದ್ದಕ್ಕೆ ನಾನು ಹೊಸ ರೀತಿಯ ಕೆಲಸಗಳನ್ನು ಕಲಿಯುತ್ತಿದ್ದೆ. ಒಂದು ಕ್ಷಣವೂ ಕೂಡ ನೆಮ್ಮದಿಯಾಗಿ ನಿದ್ರೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಬದಲಿಗೆ ಏನಾದರೂ ಕಲಿಯಬೇಕು, ಏನಾದರೂ ಮಾಡಬೇಕು, ಏನಾದರೂ ಸಾಧಿಸಬೇಕು, ಈ ರೀತಿ ನನ್ನ ಮನಸ್ಸು ಪ್ರತಿ ಬಾರಿ ನನಗಾಗಿ, ನನ್ನ ಮನೆಯವರ ಖುಷಿಗಾಗಿ, ಸೌಕರ್ಯಕ್ಕಾಗಿ ಏನಾದರೂ ಮಾಡಲೇಬೇಕು ಅಂತ ಯುದ್ಧ ಮಾಡುತ್ತಿತ್ತು. ಊರಿನಲ್ಲಿ ಇರುವ ಎಲ್ಲರೂ ಹೇಳುತ್ತಾ ಇದ್ದಿದ್ದು ಒಂದೇ ಮಾತು: ಈ ರೀತಿಯ ಮಗಳನ್ನು ಪಡೆದ ನೀವು ಅದೃಷ್ಟವಂತರು. ಈ ಮಗು ಹೋದ ಜನ್ಮದಲ್ಲಿ ನಿಮ್ಮ ತಾಯಿಯಾಗಿ ಇರಬೇಕು. ಈ ಜನ್ಮದಲ್ಲಿ ನಿಮ್ಮನ್ನು ಸಾಕುತ್ತಿದ್ದಾಳೆ. ಎಲ್ಲ ಮನೆಯಲ್ಲಿ ಅಪ್ಪ ಅಮ್ಮ ಮಗಳನ್ನು ಸಾಕಿದರೆ ರಾಣಿಯ ರೀತಿ ನಿಮ್ಮ ಮನೆಯಲ್ಲಿ ಈ ಪುಟ್ಟ ಕಂದಮ್ಮ ಹಗಲು ರಾತ್ರಿ ಕಷ್ಟಪಟ್ಟು ನಿಮ್ಮನ್ನು ಮಕ್ಕಳ ರೀತಿ ಸಾಕುತ್ತಿದ್ದಾಳೆ ಅಂತ ಹೇಳಿದಾಗ ಅಪ್ಪ ಅಮ್ಮ ಕಣ್ಣೀರು ಹಾಕುತ್ತಿದ್ದರು. ನನ್ನನ್ನು ತಬ್ಬಿಕೊಂಡು ಕ್ಷಮೆ ಕೇಳುತ್ತಿದ್ದರು. ಆದರೆ ಇದೆಲ್ಲ ನನಗೆ ನನ್ನ ಕರ್ತವ್ಯ ಅಂತ ಅನಿಸುತ್ತಿತ್ತು. PUC ಆಯಿತು ಅಂತ ಆಸೆಯಾಯಿತು. ಇಂಜಿನಿಯರಿಂಗೂ ಕೂಡ ಫ್ರೀ ಸೀಟು ಸಿಕ್ಕಿತು. ಆದರೆ ಫ್ರೀ ಸೀಟಿಗೂ ಫೀಸನ್ನು ಕಟ್ಟಬೇಕು. ಅಷ್ಟು ಫೀಸು ಕಟ್ಟಲು ನನ್ನ ಹತ್ತಿರ ದುಡ್ಡಿರಲಿಲ್ಲ. ನಾನು ಓದುತ್ತಿದ್ದ ಕಾಲೇಜಿನಲ್ಲಿ ಮ್ಯಾಥ್ಸನ್ನು ಟೀಚ್ ಮಾಡುತ್ತಿದ್ದ ಕೀರ್ತಿ ಸರ್ ನನ್ನ ಪರ್ಫಾರ್ಮೆನ್ಸ್ ನೋಡಿ ತುಂಬ ಖುಷಿಪಟ್ಟಿದ್ದರು. ಮ್ಯಾಥ್ಸಲ್ಲಿ ನಾನು ಔಟ್ ಆಫ್ ಔಟ್. ನನ್ನ ವಿಷಯ ತಿಳಿಯಿತು ಅವರಿಗೆ. ಫೀಸ್ ಕಟ್ಟಲು ಸಾಧ್ಯವಾಗುತ್ತಿಲ್ಲ, ಒಳ್ಳೆ ಕಾಲೇಜಲ್ಲಿ ಫ್ರೀ ಸೀಟ್ ಸಿಕ್ಕಿದೆ ಅಂತ. ನಂತರ ಅವರು ನನ್ನನ್ನು ಓದಿಸಿದರು. 4 ವರ್ಷ ಕೂಡ ಓದಿದ ನಂತರ, ನೀನು ನನಗೆ ದುಡ್ಡು ಕೊಡು ಸಾಕು, ಕೆಲಸ ಸಿಕ್ಕಿದ ನಂತರ ನಿನಗೆ ಕೆಲಸದ ಅವಶ್ಯಕತೆ ಇದೆ, ಚೆನ್ನಾಗಿ ಓದುತ್ತೀಯ ಅಂತ ಹೇಳಿದರು. ಅವರ ಮಾತು ನನಗೆ ತುಂಬ ಸ್ಫೂರ್ತಿ ಅಂತ ಅನಿಸಿತು. ಕೆಲಸ ಸಿಕ್ಕಿ ನನ್ನ ಹತ್ತಿರ ತುಂಬ ದುಡ್ಡು ಬಂದ ಮೇಲೆ ನಾನು ಕೂಡ ಬಡ ಮಕ್ಕಳನ್ನು ಓದಿಸಬೇಕು. ನನ್ನಂತೆ ಕಷ್ಟಪಡುವ ಮಕ್ಕಳಿಗೆ ದಾರಿ ದೀಪವಾಗಬೇಕು. ಆಗ ಈ ಸರ್ ಕಷ್ಟದ ಸಮಯದಲ್ಲಿ ನನಗೆ ದುಡ್ಡು ಕೊಟ್ಟಿದ್ದಕ್ಕೆ ಸಾರ್ಥಕವಾಗುತ್ತದೆ. ಅವರ ಸಾಲವನ್ನು ತೀರಿಸಬೇಕು ಅಂತ ಅಂದುಕೊಂಡೆ. ಅಪ್ಪ ಅಮ್ಮನ ಹತ್ತಿರ ಹೇಳಿದೆ ಸರ್ ಓದಿಸುವ ವಿಷಯದ ಬಗ್ಗೆ. ಅದಕ್ಕೆ ಅವರು ತುಂಬ ಖುಷಿಪಟ್ಟರು. ನಮ್ಮ ಮಗಳು ಇಂಜಿನಿಯರ್ ಓದುತ್ತಿದ್ದಾಳೆ, ನಾವು 1 ರೂಪಾಯಿ ಫೀಸ್ ಕಟ್ಟಿಲ್ಲ, ಎಲ್ಲ ಅವಳೇ ಕಷ್ಟಪಟ್ಟು ಹೊಂದಿಸಿಕೊಂಡಿದ್ದಾಳೆ ಅಂತ ಊರಿನಲ್ಲಿ ಹೇಳಿಕೊಂಡು ಬಂದರು. ನನ್ನನ್ನು ಕಣ್ಣಿನ ರೆಪ್ಪೆ ರೀತಿ ನೋಡಿಕೊಳ್ಳುತ್ತಾರೆ, ತುಂಬ ಪ್ರೀತಿ. ಆದರೆ ನೀನು ಕಾಲೇಜಿಗೆ ಹೋದ ಮೇಲೆ ನಮ್ಮನ್ನು ಮತ್ತು ಮಕ್ಕಳನ್ನು ಯಾರು ನೋಡಿಕೊಳ್ಳುತ್ತಾರೆ ಕಂದ ಅಂತ ಅಮ್ಮ ಕಣ್ಣೀರು ಹಾಕಿದಳು. ಅಪ್ಪ ಬೈದರು, ಮಗು ಓದಲಿ ಅಂದರೆ ನೀನು ನಿನ್ನ ಕಷ್ಟ ಹೇಳುತ್ತಿದ್ದೀಯಾ ಅಂತ. ಅಮ್ಮ ಪಾರ್ಟ್ ಟೈಮ್ ಕೆಲಸ ಮಾಡುತ್ತೇನೆ, ಮನೆಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಕಳಿಸುತ್ತೇನೆ, ಚಿಂತಿಸಬೇಡ, ನನಗೂ ಪೆನ್ನು ಪೆನ್ಸಿಲ್ ಎಲ್ಲ ಬೇಕು, ಅದಕ್ಕಾದರೂ ದುಡಿಯುತ್ತೇನೆ, ಚಿಂತಿಸಬೇಡ. ನಿನ್ನನ್ನು, ಅಪ್ಪನನ್ನು, ತಮ್ಮಂದಿರನ್ನು, ತಂಗಿಯನ್ನು ಯಾವುದೇ ಕಷ್ಟ ಇಲ್ಲದೆ ಸಾಕುವ ಸಂಪೂರ್ಣ ಜವಾಬ್ದಾರಿ ನನ್ನದು, ನೀನು ಚಿಂತಿಸಬೇಡ ಅಂತ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಜೋರಾಗಿ ಅಳಲು ಶುರು ಮಾಡಿದೆ. ನನ್ನ ಪರಿಸ್ಥಿತಿಯನ್ನು ಅರಿತಿದ್ದ ನನ್ನ ಲೆಕ್ಚರರ್ ಕಾಲೇಜಿನ ಪಕ್ಕದಲ್ಲಿದ್ದ ಗವರ್ನಮೆಂಟ್ ಹಾಸ್ಟೆಲ್ನಲ್ಲಿ ನನಗೆ ಇರಲು ಅವಕಾಶ ಮಾಡಿಕೊಟ್ಟರು.
ಅಲ್ಲೇ ಒಂದು ಆಫೀಸ್ನಲ್ಲಿ ಸಾಯಂಕಾಲ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡಿದ್ದರೆ ಸ್ವಲ್ಪ ದುಡ್ಡು ಬರುತ್ತಿತ್ತು. ಆ ದುಡ್ಡಿನಿಂದ ಮನೆಯನ್ನು ನಾನು ಸಾಕಬಹುದು. ನನ್ನ ಓದಿಗೂ ಸಹಾಯವಾಗುತ್ತಿತ್ತು. ನಾನು ಖರ್ಚೆ ಮಾಡುತ್ತಿರಲಿಲ್ಲ. ಎಷ್ಟು ಸಾಧ್ಯ ಅಷ್ಟು ದುಡ್ಡನ್ನು ಉಳಿಸುತ್ತಿದ್ದೆ. ಚೆನ್ನಾಗಿ ಓದಿದ್ದರಿಂದ ಶ್ರೀಮಂತರ ಮನೆಯ ಹೆಣ್ಣು ಮಕ್ಕಳು ಕೂಡ ನನ್ನ ಗೆಳತಿಯರಾದರು. ಅವರಿಗೆ ನಾನು ಓದಿನಲ್ಲಿ ಸಹಾಯ ಮಾಡಲಿ ಅಂತ ನನಗೆ ಅವರು ಹಣಕಾಸಿನ ಸಹಾಯ ಮಾಡುತ್ತಿದ್ದರು. ಕಾಲೇಜು ಮುಗಿಸಿದ ನಂತರ ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗುತ್ತಿದ್ದೆ. ಅಲ್ಲಿಂದ ಬರುವುದೇ 9 ಗಂಟೆ ಆಗುತ್ತಿತ್ತು. ನಂತರ ಊಟ ಮಾಡಿ ಬೆಳಿಗ್ಗೆ 2 ಗಂಟೆವರೆಗೆ ಓದುತ್ತಿದ್ದೆ. ನಂತರ ಬೆಳಿಗ್ಗೆ 7 ಗಂಟೆಗೆ ಎದ್ದು ಕಾಲೇಜಿಗೆ ರೆಡಿಯಾಗಬೇಕಿತ್ತು. ಇಷ್ಟೊಂದು ಬ್ಯುಸಿಯಾಗಿದ್ದರೂ ಕೂಡ ಕಾಲೇಜಿನಲ್ಲಿ ನಾನೇ ಟಾಪರ್. ಯಾವ ವರ್ಷವೂ ಬರದ ರಿಸಲ್ಟ್. ನಾನು ಓದುತ್ತಿದ್ದ ವರ್ಷಗಳು ಬರುತ್ತಿತ್ತು. ಅಂದರೆ ಎಲ್ಲದರಲ್ಲೂ ಉತ್ತಮವಾದ ಅಂಕಗಳನ್ನು ತೆಗೆಯುತ್ತಿದ್ದೆ. ಮೊದಮೊದಲು ನಾನು ಹಾಕುತ್ತಿದ್ದ ಬಟ್ಟೆಗಳು ನನ್ನನ್ನು ನೋಡಿ ಅಸಹ್ಯ ಪಟ್ಟುಕೊಳ್ಳುತ್ತಿದ್ದವರು ಈಗ ನನ್ನ ಹಿಂದೆ ಮುಂದೆ ಸುತ್ತಾಡುತ್ತಾರೆ ನಾನು ಬ್ರಿಲಿಯಂಟ್ ಟಾಪರ್ ಅಂತ. ಇಂದು ಹಾಸ್ಟೆಲ್ಲಿಗೆ ನನ್ನನ್ನು ಕಾಲೇಜಿಗೆ ಸೇರಿಸಿದ ಲೆಕ್ಚರರ್ ಬಂದಿದ್ದರು. ಅವರ ಜೊತೆ ಅವರ ಹೆಂಡತಿ ಕೂಡ. ನನಗೆ ಹಾಕಿಕೊಳ್ಳಲು ಸರಿಯಾಗಿ ಬಟ್ಟೆ ಇಲ್ಲ ಅಂತ ಹಾಸ್ಟೆಲ್ನವರು ಹೇಳಿದ್ದಾರೇನೋ, ಅದಕ್ಕಾಗಿ ನನಗೆ ಅಂತ 10 ಜೊತೆ ಬಟ್ಟೆಯನ್ನು ತಂದಿದ್ದಾರೆ. ಜೀವನದಲ್ಲಿ ಇಷ್ಟು ಚಂದ ಇರುವ ಸುಂದರವಾದ ಬಟ್ಟೆಗಳನ್ನೇ ನಾನು ನೋಡಿಲ್ಲ. ಯಾವಾಗಲೂ ನಾನು ಮನೆ ಕೆಲಸಕ್ಕೆ ಹೋಗುತ್ತಿದ್ದೆ. ಅಲ್ಲಿ ಅವರು ಹಾಕಿಕೊಟ್ಟಿದ್ದ ಬಟ್ಟೆಗಳನ್ನು ಮಾತ್ರ ಹಾಕುತ್ತಿದ್ದೆ. ದುಡ್ಡು ಕೊಟ್ಟು ಬಟ್ಟೆಗಳನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಅದು ನಮ್ಮ ಮನೆಗೆ ಊಟಕ್ಕೆ ಆಗುತ್ತದೆ ಅಂತ ಚಿಂತಿಸುತ್ತಿದ್ದೆ. ನನ್ನ ಕಣ್ಣುಗಳಲ್ಲಿ ನೀರು ಬಂತು. ಅದನ್ನು ನೋಡಿ ನನ್ನ ಲೆಕ್ಚರರ್ ಮತ್ತು ಅವರ ಹೆಂಡತಿ ತುಂಬ ಎಮೋಷ್ನಲ್ ಆದರು. ಅವರಿಗೆ ನನ್ನ ಅಪ್ಪ ಅಮ್ಮನಿಗಿಂತ ಸ್ವಲ್ಪ ಜಾಸ್ತಿ ವಯಸ್ಸಾಗಿದೆ. 2 ಮಕ್ಕಳಂತೆ. ಒಬ್ಬಳು ಮಗಳು, ಒಬ್ಬ ಮಗ. ಮಗಳು ಚಿಕ್ಕವಳಾಗಿದ್ದಾಗ ಹುಷಾರಿಲ್ಲದೆ ಸತ್ತು ಹೋದಳಂತೆ. ಮಗ ಒಬ್ಬ ಇದ್ದಾನೆ. ಅವನು ಫಾರಿನ್ನಲ್ಲಿ ಓದುತ್ತಿದ್ದಾನೆ. ನನ್ನಂತಹ ಬಡ ಹೆಣ್ಣು ಮಕ್ಕಳಿಗೆ ಅವರು ಸಹಾಯ ಮಾಡಿ ತಮ್ಮ ಮಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡುತ್ತಾರೆ ಅಂತ ನನ್ನ ಗೆಳತಿ ಹೇಳಿದಳು. ಅವರ ಋಣವನ್ನು ನಾನು ಈ ಜನ್ಮದಲ್ಲಿ ತೀರಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಅವರ ಕಾಲಿಗೆ ನಮಸ್ಕರಿಸಿದೆ. ಅಂದು ಅವರಿಬ್ಬರು ನನ್ನನ್ನು ಹೋಟೆಲ್ಗೆ ಕರೆದುಕೊಂಡು ಹೋಗಿ ಚಂದದ ಊಟವನ್ನು ಮಾಡಿಸಿದರು. ಹಾಸ್ಟೆಲ್ನಲ್ಲಿ ಚೆನ್ನಾಗಿ ಊಟ ಹಾಕುವುದಿಲ್ಲ ಅಂತ ಅವರಿಗೂ ಗೊತ್ತು. ಮನೆಗೆ ಹೋದರೆ ಅಲ್ಲೂ ಕೂಡ ಸರಿಯಾಗಿ ಅಡಿಗೆ ಮಾಡಿ ಹಾಕುವುದಿಲ್ಲ ಅಪ್ಪ ಅಮ್ಮ. ಅದಕ್ಕಾಗಿ ಇಂದು ಬಗೆಯ ತಿಂಡಿಗಳನ್ನು ಆರ್ಡರ್ ಮಾಡಿದರು ನನಗಾಗಿ. ಅವುಗಳ ಹೆಸರನ್ನು ಕೇಳಿಲ್ಲ. ಅವುಗಳ ಬಗ್ಗೆ ನನಗೆ ಅರಿವು ಕೂಡ ಇಲ್ಲ. ಏಕೆಂದರೆ ನಾನು ತುಂಬ ಕಷ್ಟಪಟ್ಟು ಜೀವನ ಸಾಗಿಸುತ್ತಿದ್ದೇನೆ. ನನ್ನ ಜೊತೆ ಇನ್ನೂ 5 ಜನ ಇದ್ದಾರೆ. ಅವರ ಬದುಕು ಕೂಡ ನನ್ನ ಸಂಪಾದನೆಯಿಂದ ನಡೆಯಬೇಕು. ನಂತರ ಅವರು ಹಾಸ್ಟೆಲ್ಗೆ ಬಿಟ್ಟು ನನ್ನನ್ನು ಪ್ರೀತಿಯಿಂದ ಬಾಯ್ ಮಾಡಿ ಹೋದರು. ಫೈನಲ್ ಇಯರ್ನಲ್ಲಿ ನನಗೆ ಒಳ್ಳೆಯ ಕಂಪನಿಯಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಯಿತು. ತಿಂಗಳಿಗೆ 80,000 ಸಂಬಳ. ಬೇರೆಯವರಿಗೆ ಅದು ದೊಡ್ಡ ಮೊತ್ತ ಅಲ್ಲವೇನೋ, ಆದರೆ ನನಗೆ ಅದು ತುಂಬ ದೊಡ್ಡ ಮೊತ್ತ. ನನ್ನ ಲೆಕ್ಚರರ್ಗಳು ನನ್ನ ಪರ್ಫಾರ್ಮೆನ್ಸನ್ನು ನೋಡಿ ಹೇಳಿದರು, ತಿಂಗಳಿಗೆ 2 ಲಕ್ಷ 3 ಲಕ್ಷ ಆ ರೀತಿಯ ಪ್ಯಾಕೇಜ್ ಬರುತ್ತದೆ, ಇದನ್ನು ಬಿಟ್ಟು ಅಂತ ಹೇಳಿದರು. ನನಗೆ ಇನ್ಸೆಕ್ಯೂರಿಟಿ. ಅಕಸ್ಮಾತ್ ಬಂದಿಲ್ಲವಾದರೆ ಮೊನೆಯ ಹೊಟ್ಟೆಯನ್ನು ತುಂಬಿಸಬೇಕಲ್ಲವೇ, ಅದಕ್ಕೆ ಒಪ್ಪಿಕೊಂಡೆ. ಆದಷ್ಟು ಆಗಲಿ ಅಂತ. ಕೊನೆಗೆ ನನ್ನ ಲೆಕ್ಚರರ್ ಅವರ ಹೆಂಡತಿ ಮನೆಯಲ್ಲಿ ಎಲ್ಲರಿಗೂ ವಿಷಯ ತಿಳಿದು ಖುಷಿಪಟ್ಟರು. ಅಪ್ಪ ಅಮ್ಮ ಅವರ ಖುಷಿ ಹೇಳತೀರದು. 4 ವರ್ಷ ಕಂಪ್ಲೀಟ್ ಆದ ನಂತರ ಕೆಲಸಕ್ಕೆ ಜಾಯ್ನ್ ಆದೆ. ತಿಂಗಳಿಗೆ ನನ್ನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಇಟ್ಟುಕೊಂಡು ಉಳಿದಿದ್ದನ್ನು ಮನೆಗೆ ಕಳುಹಿಸುತ್ತಿದ್ದೆ. ಅಪ್ಪ ಅಮ್ಮ ತಂಗಿ ಮತ್ತು ತಮ್ಮಂದಿರನ್ನು ಚೆನ್ನಾಗಿ ಸಾಕಲಿ ಅಂತ. ಅವರುಗಳು ಕೂಡ ಚೆನ್ನಾಗಿ ಓದುತ್ತಿದ್ದರು. ಈಗ ಮನೆಯ ಪರಿಸ್ಥಿತಿ ತುಂಬ ಚೆನ್ನಾಗಿದೆ. ನನ್ನ ಕೆಲಸವನ್ನು ಕಂಪನಿಯಿಂದ ಕಂಪನಿಗೆ ಚೇಂಜ್ ಮಾಡಿದ್ದರಿಂದ ಈಗ ನನಗೆ 3 ಲಕ್ಷ ಸಂಬಳ ಬರುತ್ತದೆ. ನನ್ನ ತಂಗಿಯ ಮದುವೆಯನ್ನು ಮೊದಲು ಮಾಡಿದ್ದೆ. ಆ ನಂತರ ತಮ್ಮಂದಿರು ಕೂಡ ಮದುವೆಯಾದರು. ಅವರ ಮದುವೆಯ ಖರ್ಚು ಸಂಪೂರ್ಣವಾಗಿ ನಾನೇ ನಿರ್ವಹಿಸಿದೆ. ಅದು ನನ್ನ ಕರ್ತವ್ಯ ಮತ್ತು ಖುಷಿ ಕೂಡ. ಅವರುಗಳು ಕೂಡ ಒಂದು ಒಳ್ಳೆಯ ಕೆಲಸದಲ್ಲಿ ಇದ್ದಾರೆ. ಹಣಕಾಸಿಗೆ ತೊಂದರೆ ಇಲ್ಲ. ಆದರೆ ಇಂದು ನನ್ನ ಗೆಳತಿಯ ಮದುವೆಗೆ ಹೋಗಿದ್ದೆ. ಅವರ ಮನೆಯವರಿಗೆ ನನ್ನ ಪರಿಚಯ ಇದ್ದಿದ್ದರಿಂದ ಪ್ರತಿಯೊಬ್ಬರೂ ತುಂಬ ಪ್ರೀತಿಯಿಂದ ನನ್ನನ್ನು ಚೆನ್ನಾಗಿ ಮಾತನಾಡಿಸಿದರು. ಪ್ರತಿಯೊಬ್ಬರೂ ಕೇಳಿದ್ದು ಒಂದೇ ಮಾತು, ಮದುವೆ ಆಯ್ತಾ, ಎಷ್ಟು ಮಕ್ಕಳು ಅಂತ. ನಾನು ಮದುವೆ ಆಗಿಲ್ಲ ಅಂತ ಹೇಳಿದಾಗ, ನೀನು ದೊಡ್ಡವಳಲ್ಲವೇ, ನಿನ್ನ ತಮ್ಮಂದಿರು ತಂಗಿಯ ಮದುವೆ ಆಯಿತು, ನಿನ್ನ ತಂಗಿಗೆ 2 ಮಕ್ಕಳಂತೆ. ಈ ರೀತಿಯ ಮಾತುಗಳನ್ನು ಆಡಿ ನನಗೆ ನೋವು ಮಾಡುತ್ತಿದ್ದರು.
ಮೊದಲು ಆದರೆ ನನಗೆ ನನ್ನ ಜವಾಬ್ದಾರಿ ಇತ್ತು. ಅವರುಗಳು ಹೇಳಿದರೂ ಕೂಡ ನೋವು ಆಗುತ್ತಿರಲಿಲ್ಲ. ಆದರೆ ಈಗ ಫ್ರೀ ಆಗಿದ್ದೇನೆ. ವಯಸ್ಸು 35 ಆದರೂ ಕೂಡ ನೋಡಲು ಸುಂದರವಾಗಿದ್ದೇನೆ. 25ರ ತರುಣಿಯಂತೆ. ಮನೆಗೆ ಬಂದಾಗ ಸಡನ್ನಾಗಿ ನನಗೆ ನೆನಪಾಯಿತು. ಒಂದೇ ಒಂದು ದಿನವೂ ಕೂಡ ಅಪ್ಪ ಅಮ್ಮ ನನ್ನ ಮದುವೆಯ ಬಗ್ಗೆ, ನನ್ನ ಖುಷಿಯ ಬಗ್ಗೆ ಮಾತನಾಡಿಲ್ಲ. ಯಾವಾಗಲೂ ತಂಗಿಯ ಮದುವೆ, ತಮ್ಮನ ಮದುವೆ, ಇನ್ನೊಬ್ಬ ತಮ್ಮನ ಮದುವೆ ಅಂತ. ಈ ಮಧ್ಯೆ ಹೊಸ ಮನೆಯನ್ನು ಕೂಡ ನನ್ನ ಸಂಪಾದನೆಯಲ್ಲಿ ಕಟ್ಟಿಸಿಕೊಂಡರು. ಅವರು ಇರಲು ಒಂದು ಮನೆಯಾದರೆ ಬಾಡಿಗೆಗೆ 2 ಮನೆ. ತಿಂಗಳಿಗೆ 25,000 ಬಾಡಿಗೆ ಬರುತ್ತದೆ. ಅಪ್ಪ ಅಮ್ಮನ ಜೀವನಕ್ಕೆ ಸಾಕಲ್ಲವೇ? ಮತ್ತೆ ನಾನು ಇನ್ನು ಯಾಕೆ ಅವರಿಗಾಗಿ ದುಡಿಯಬೇಕು? ತಮ್ಮಂದಿರು, ಅವರ ಹೆಂಡತಿಯರು, ನನ್ನ ತಂಗಿ ಮತ್ತು ಅವಳ ಗಂಡ ಪರಸ್ಪರ ದುಡಿಯುತ್ತಾರೆ. ನಾನೇಕೆ ಒಂಟಿಯಾಗಿರಲಿ? ಯಾವಾಗಲೂ ಶನಿವಾರ ಭಾನುವಾರ ಮನೆಗೆ ಬರುತ್ತಿದ್ದವಳು ಇಂದು ಗುರುವಾರವೇ ಮನೆ ಕಡೆ ಹೆಜ್ಜೆ ಹಾಕಿದೆ. ಮನೆ ಒಳಗಡೆ ಹೋಗಿಲ್ಲ. ಆಗಲೇ ಮನೆಯಲ್ಲಿ ತುಂಬ ಜನರು ಇರುವ ರೀತಿ ಅನಿಸಿತು. ಹೊರಗಡೆ ತುಂಬ ಚಪ್ಪಲಿಗಳು ಇದ್ದವು. ಜೋರಾಗಿ ನಗುತ್ತಿದ್ದರು. ನಾನು ಚಪ್ಪಲಿಯನ್ನು ಬಿಟ್ಟು ಒಳಗೆ ಹೋಗಬೇಕು. ಅಷ್ಟರಲ್ಲಿ ಒಬ್ಬ ತಮ್ಮ ಅನ್ನುತ್ತಾನೆ, ಅಕ್ಕನ ಮದುವೆಯನ್ನು ಮಾಡುವುದು ಬೇಡ ಅಪ್ಪ. ಅವಳಿಗೆ ಮದುವೆಯಾದರೆ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ. ತಂಗಿ ಹೇಳುತ್ತಾಳೆ, ವಯಸ್ಸಾಯಿತು, ಇನ್ನೂ ಅವಳನ್ನು ಯಾರು ಮದುವೆಯಾಗುತ್ತಾರೆ? ಅವಳು ಸಂಪಾದನೆ ಮಾಡಿದ್ದ ದುಡ್ಡೆಲ್ಲ ನಮಗೆ. ಅದಕ್ಕೆ ಅವಳ ಎದುರಿಗೆ ತುಂಬ ನಾಟಕವಾಡಿ ಪ್ರೀತಿಯಿಂದ ನೋಡಿಕೊಳ್ಳಬೇಕು ಅಂತ ಅಮ್ಮ ಹೇಳಿದಳು. ಆಗ ಅಪ್ಪ ಹೇಳುತ್ತಾನೆ, ಅವಳು ನಮ್ಮ ಮಗಳಲ್ಲ, ನನ್ನ ಅಣ್ಣನ ಸಂಬಂಧಿಕರ ಮಗಳು. ಆ ಮಗುವಿನ ಹೆಸರಲ್ಲಿ ಆಸ್ತಿ ಇದೆ ಅಂತ ಕೊಟ್ಟರು. ನಂತರ ತಿಳಿಯಿತು ಸುಳ್ಳು ಹೇಳಿ ಕೊಟ್ಟಿದ್ದಾರೆ ಅಂತ. ಅಷ್ಟರಲ್ಲಿ ಸ್ವಲ್ಪ ದೊಡ್ಡವಳಾಗಿದ್ದಳು. ಮನೆಯ ಕೆಲಸವನ್ನು ಮಾಡುತ್ತಿದ್ದಳು. ನೀವುಗಳು ಹಿಂದೆ ಹಿಂದೆ ಹುಟ್ಟಿದಿರಿ. ನಿಮ್ಮ ಅಮ್ಮನ ಕೈಯಲ್ಲಿ ಕೆಲಸ ಆಗುತ್ತಿರಲಿಲ್ಲ. ಅದಕ್ಕೆ ಇಟ್ಟುಕೊಂಡೆವು. ದಿನಗಳು ಕಳೆದಂತೆ ಅವಳೇ ಜವಾಬ್ದಾರಿಯಿಂದ ದುಡಿದು ನಮ್ಮನ್ನು ಸಾಕುತ್ತಿದ್ದಳು. ನಾವು ಮಾಡುತ್ತಾ ಇದ್ದಿದ್ದು ಒಂದೇ, ನಮ್ಮನ್ನು ಕ್ಷಮಿಸು ಮಗಳೇ, ನಮಗೆ ದುಡಿಯಲು ಸಾಧ್ಯವಿಲ್ಲ. ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಈ ರೀತಿಯ ನಾಟಕ ಆಡುತ್ತಿದ್ದೆವು. ನಮ್ಮನ್ನು ನಂಬಿ ನಮಗಾಗಿ ದುಡಿದಳು. ಅಲ್ಲೇ ಕೆಳಗೆ ಕುಸಿದೆ. ಪಕ್ಕ ಇದ್ದ ಪಾಟ್ ಕೆಳಗೆ ಬಿತ್ತು. ಒಳಗೆ ಇದ್ದವರೆಲ್ಲ ಹೊರಗೆ ಓಡಿ ಬಂದರು ಶಬ್ದ ಕೇಳಿ. ಅವರೆಲ್ಲ ನನ್ನನ್ನು ನೋಡಿ ಮುಖ ಕಪ್ಪು ಮಾಡಿಕೊಂಡರು. ಇವಳು ನಮ್ಮ ವಿಷಯವನ್ನು ಕೇಳಿಸಿಕೊಂಡಿದ್ದಾಳೆ ಅಂತ ಪೇಚಾಡಿದರು. ನನ್ನನ್ನು ಮೇಲೆ ಏಳಿಸಲು ಯಾರೂ ಬಂದಿಲ್ಲ. ನಿಧಾನವಾಗಿ ನಾನೇ ಮೇಲೆ ಎದ್ದು ಅಪ್ಪ ಅಮ್ಮನ ಹತ್ತಿರ ಬಂದು ಕೇಳಿದೆ, ನಿಜವಾಗಲೂ ಹೇಳಿ, ನೀವು ನನ್ನ ಅಪ್ಪ ಅಮ್ಮ ಅಲ್ಲವೇ ಅಂತ. ಆಗ ಅವರಿಬ್ಬರು ಯಾವುದೇ ಮುಜುಗರ ಇಲ್ಲದೆ ತಲೆ ಅಲ್ಲಾಡಿಸಿದರು. ಆಶ್ರಯ ಕೊಟ್ಟಿದ್ದೇವೆ, ಅಷ್ಟು ಸಾಕಲ್ಲವೇ? ನನಗೆ ಇರುವುದು 3 ಜನ ಮಕ್ಕಳು. ನಾವು ನಿನಗೆ ಆಶ್ರಯ ಕೊಟ್ಟಿದ್ದಕ್ಕೆ ಜೀವನ ಪರ್ಯಂತ ನಿನ್ನ ಬದುಕನ್ನು ನಮಗಾಗಿ ಮುಡುಪಾಗಿ ಇಡಬೇಕು. ಇನ್ನು ಅವರಿಗೂ ನನಗೂ ಯಾವುದೇ ಸಂಬಂಧವಿಲ್ಲ ಅಂತ ಮನಸ್ಸಲ್ಲಿ ಗಟ್ಟಿಯಾಗಿ ನಿರ್ಧಾರ ಮಾಡಿಕೊಂಡು ನಾನು ನನ್ನ PGಗೆ ಬಂದುಬಿಟ್ಟೆ. ಬರಬೇಕಾದಾಗ ಯಾರೂ ಕೂಡ ಇರು, ಹೋಗಬೇಡ ಅಂತ ಒಬ್ಬರೂ ಹೇಳಲಿಲ್ಲ. ಅವರಿಗೂ ಗೊತ್ತಿತ್ತು. ಅವರು ಎಷ್ಟು ಹೇಳಿದರು ಇವಳು ಒಪ್ಪುವುದಿಲ್ಲ ಅಂತ. TV ನೋಡುತ್ತಿದ್ದೆ. ಅಲ್ಲಿ 40 ವರ್ಷದ ಹುಡುಗಿ ಅದೇ ವಯಸ್ಸಿನ ಹುಡುಗನನ್ನು ಮದುವೆ ಆಗುತ್ತಿದ್ದಳು. ಮದುವೆ ವಯಸ್ಸಿನಲ್ಲಿ ಮದುವೆ ಆಗುವ ಆಲೋಚನೆ ಇರಲಿಲ್ಲವಂತೆ. ವಯಸ್ಸಾದ ಮೇಲೆ ಆಸೆ ಪಟ್ಟು ಆಗುತ್ತಿದ್ದಾಳೆ ಅಂತ. ನನಗೆ ಈಗ 35 ಅಷ್ಟೆ. ನಾನು ಕೂಡ ಮದುವೆ ಆಗಬಹುದು ಅಲ್ಲವೇ ಅಂತ ನನ್ನ ಮನಸ್ಸಿಗೆ ಅನಿಸಿದ ತಕ್ಷಣ ಮನಸ್ಸು ಚಿಟ್ಟೆಯಂತೆ ಹಾರಾಡಿತು ಖುಷಿಯಿಂದ. ಅದೇ ಖುಷಿಯಲ್ಲಿ ಇದ್ದವಳಿಗೆ ಕಾಲ್ ಬಂತು. ನಿಮ್ಮನ್ನು ನೋಡಲು ಬಂದಿದ್ದಾರೆ. ಯಾರು ಅಂತ ಕೆಳಗೆ ಹೋಗಿ ನೋಡಿದಾಗ ಅವರ ಹೆಂಡತಿ, ಅವರ ಜೊತೆ ಒಬ್ಬ ಸುಂದರವಾದ ಹುಡುಗ ಕೂಡ ಬಂದಿದ್ದ. ನಾನು ಆಶ್ಚರ್ಯದಿಂದ ಕೇಳಿದಾಗ ನಿನ್ನನ್ನು ನೋಡಲು ಬಂದೆವು ಅಂತ ಹೇಳಿ ಬಗೆ ಬಗೆಯ ತಿಂಡಿಗಳನ್ನು, ಹಣ್ಣುಗಳನ್ನು ನನ್ನ ಕೈಗೆ ಕೊಟ್ಟರು. ಅಲ್ಲೇ ಕೂರಿಸಿಕೊಂಡು ತಲೆ ಸವರಿ ಮಾತನಾಡುತ್ತಿದ್ದರು. ನಿನ್ನ ಜವಾಬ್ದಾರಿಯೆಲ್ಲ ಮುಗಿಯಿತು. ಇನ್ನು ಎಷ್ಟು ವರ್ಷ ಕಷ್ಟಪಡುತ್ತೀಯ? ನಿನ್ನನ್ನು ಪ್ರೀತಿಸುವವರು ನಿನಗಾಗಿ ಬದುಕುವವರು ಬೇಡವೇ? ಮದುವೆ ಬಗ್ಗೆ ಯೋಚನೆ ಮಾಡಿದ್ದೀಯಾ ಅಂತ ಹೇಳಿದಾಗ ನನ್ನನ್ನು ಯಾರು ಮದುವೆ ಆಗುತ್ತಾರೆ? ನನ್ನಂತ ಹಿಂದೆ ಮುಂದೆ ಇಲ್ಲದವಳನ್ನು. ಅವರ ಪಕ್ಕ ನಿಂತಿದ್ದ ಸುಂದರವಾದ ಗಂಡಸು ಹೇಳುತ್ತಾನೆ, ನಾನು ಮದುವೆ ಆಗುತ್ತೇನೆ ಅಂತ. ನಾನು ಆಶ್ಚರ್ಯದಿಂದ ನೋಡಿದೆ. ಆಗ ಸರ್ ಹೇಳಿದರು, ಇವನು ನನ್ನ ಮಗ, ಅಮೆರಿಕದಲ್ಲಿ ಓದುತ್ತಿದ್ದ, ಮದುವೆ ಬೇಡ ಅಂತ. ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದ. ಮೊನ್ನೆ ನಿನ್ನ ಕಂಪನಿಗೆ ವಿಸಿಟ್ಗೆ ಬಂದಿದ್ದನಂತೆ. ನೀನು ಅವನನ್ನು ಸರಿಯಾಗಿ ಗಮನಿಸಿಲ್ಲ. ಆಗ ನನ್ನ ಬಳಿ ಬಂದು ಕೇಳಿದ, ನೀವು ಓದಿಸಿದ ಹುಡುಗಿ ಅವಳೇ ಅಲ್ಲವೇ?
ನನಗೆ ಅವಳ ತುಂಬ ಇಷ್ಟವಾಗಿದ್ದಾಳೆ. ಅವಳನ್ನು ನೋಡಿದ ತಕ್ಷಣ ಅವಳಿಗೆ ಇನ್ನೂ ಮದುವೆ ಆಗಿಲ್ಲವಂತೆ. ನನಗೂ ಕೂಡ 38 ವರ್ಷ ವಯಸ್ಸು. ಅವಳು ಒಪ್ಪಿದರೆ ಮದುವೆ ಆಗುತ್ತೇನೆ ಅಂತ ಹೇಳಿದ. ಅವನೇ ಇಷ್ಟಪಟ್ಟ ಮೇಲೆ ಕೇಳೋಣ ಅಂತ ಬಂದೆವು. ಅವನ ಮುಖವನ್ನು ತಲೆ ಎತ್ತಿ ನೋಡಲು ಕೂಡ ನನಗೆ ನಾಚಿಕೆ ಆಗುತ್ತಿತ್ತು. ನೀವು ಹೇಗೆ ಹೇಳಿದಿರೆ ಹಾಗೆ ನನ್ನ ಬಗ್ಗೆ ಚಿಂತಿಸುವವರು ಯಾರೂ ಇಲ್ಲ. ನಿಮ್ಮನ್ನು ಬಿಟ್ಟು ಅಪ್ಪ ಅಮ್ಮ ತಮ್ಮಂದಿರು ತಂಗಿ ಮಾಡಿದ ಕೆಲಸವನ್ನು ಅವರ ಬಳಿ ವಿವರವಾಗಿ ಹೇಳಿ ಎಮೋಷ್ನಲ್ ಆಗಿ ಅಳಲು ಶುರು ಮಾಡಿದೆ. ಆಗ ಅವರುಗಳು ನನ್ನನ್ನು ಸಮಾಧಾನ ಮಾಡಿದರು. ಸರ್ ತುಂಬ ಕೆಮ್ಮುತ್ತಿದ್ದರು. ಆಗ ಅವರ ಹೆಂಡತಿ ಮಾತ್ರೆ ತೆಗೆದುಕೊಂಡು ಬರೋಣ ಅಂತ ಹೊರಗೆ ಹೋದರು ಇಬ್ಬರು. ಸರ್ ಮಗನ ಜೊತೆ ನಾನು ಮಾತನಾಡಲಿ ಅಂತ ಇರಬಹುದು. ಅವರ ಅಪ್ಪ ಅಮ್ಮ ಹೋದ ತಕ್ಷಣ ಅವರ ಮಗ ನನ್ನ ಎದುರುಗಡೆ ಇರುವ ಚೇರಿನಲ್ಲಿ ಆರಾಮವಾಗಿ ಕುಳಿತುಕೊಂಡ. ನನಗೆ ಇನ್ನೂ ಭಯ ಜಾಸ್ತಿ ಆಯಿತು. ನನ್ನ ಎದೆ ಬಡಿತ ಜಾಸ್ತಿ ಆಯಿತು. ಅವರು ನನ್ನ ಕೈಯನ್ನು ಹಿಡಿದುಕೊಂಡು, ನಿಮ್ಮನ್ನು ಒಂದೆರಡು ಬಾರಿ ಅಪ್ಪನ ಫೋನ್ನಲ್ಲಿ ನೋಡಿದ್ದೆ. ವಾಟ್ಸಪ್ಪಲ್ಲಿ DPಯಲ್ಲಿ ನಿಮ್ಮ ಫೋಟೋ ನೋಡಿ ಎಷ್ಟು ಸುಂದರವಾಗಿದ್ದಾರೆ ಅಂತ ಅಂದುಕೊಂಡಿದ್ದೆ. ಮೊನ್ನೆ ಆಫೀಸ್ನಲ್ಲಿ ನೋಡಿದಾಗ ಇನ್ನೂ ಇಷ್ಟವಾದರಿ. ಅದಕ್ಕಿಂತ ಹೆಚ್ಚಿಗೆ ನಿಮ್ಮ ಬಗ್ಗೆ ಅಪ್ಪ ಪ್ರತಿ ಬಾರಿ ಹೇಳುತ್ತಿದ್ದರು. ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಅಪ್ಪ ಅಮ್ಮ ತಂಗಿ ತಮ್ಮಂದಿರನ್ನು ನೋಡಿಕೊಳ್ಳುವ ಬಗ್ಗೆ, ಅವರಿಗಾಗಿ ಬದುಕನ್ನು ತ್ಯಾಗ ಮಾಡಿದ್ದರ ಬಗ್ಗೆ. ಎಲ್ಲರಿಗೂ ನೀವು ನಿಮ್ಮ ಬದುಕನ್ನು ತ್ಯಾಗ ಮಾಡಿ ನಿಮ್ಮ ಸ್ವಂತ ಬದುಕನ್ನು ನೋಡಲಿಲ್ಲ. ಲಕ್ಷ ಸಂಬಳ ಬಂದರು. ಅದಕ್ಕಾಗಿ ನನಗೆ ಅನಿಸಿತು ನಿಮ್ಮಂತಹ ತ್ಯಾಗಮಯಿಯನ್ನು ಮದುವೆ ಆಗಬೇಕು ಅಂತ ಆಸೆ ಆಯಿತು. ಅವರ ಆ ಮಾತುಗಳನ್ನು ಕೇಳಿ ನನ್ನ ಕಣ್ಣುಗಳಲ್ಲಿ ನೀರು ಟಪಟಪನೆ ಸುರಿಯುತ್ತಿತ್ತು. ಅವರ ಕೈ ಮೇಲೆ ಅವರು ನನ್ನ ಕಣ್ಣೀರನ್ನು ಹೊರಿಸಿದರು. ಇನ್ನೆಂದೂ ಕೂಡ ಈ ಮುದ್ದಾದ ಕಣ್ಣುಗಳಿಂದ ಕಣ್ಣೀರು ಬರದೇ ಇರುವ ರೀತಿ ನಾನು ನೋಡಿಕೊಳ್ಳುತ್ತೇನೆ. ನಿಮ್ಮ ಬದುಕಿನಲ್ಲಿ ಬರಲು ನನಗೆ ಒಂದು ಅವಕಾಶ ಮಾಡಿಕೊಡುವಿರಾ? ಇಷ್ಟು ದಿನ ನೀವು ಕಷ್ಟಪಟ್ಟಿರಿ. ಇನ್ನು ಮೇಲೆ ನಾನು ನಿಮ್ಮನ್ನು ತಲೆಯ ಮೇಲೆ ಇಟ್ಟುಕೊಂಡು ರಾಣಿಯಂತೆ ನೋಡಿಕೊಳ್ಳುತ್ತೇನೆ ಅಂತ ಅವರು ಹೇಳುತ್ತಿದ್ದರು. ಇನ್ನು ನನ್ನ ಕೈಯಲ್ಲಿ ತಡೆಯಲು ಸಾಧ್ಯವಿಲ್ಲದೆ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಆ ಅಪ್ಪುಗೆ ಒಂದು ಗಂಡಸಿನ ಜೊತೆ ಮೊದಲ ಅಪ್ಪಿಗೆ ಆಗಿತ್ತು. ನನಗೆ ಅದರಲ್ಲಿ ಒಂದು ಕಂಫರ್ಟ್ ಇತ್ತು. ನನ್ನಲ್ಲಿ ಇದ್ದ ಇನ್ಸೆಕ್ಯೂರಿಟಿ, ದುಃಖ, ಕಷ್ಟ, ನೋವು ಎಲ್ಲವೂ ಸಂಪೂರ್ಣವಾಗಿ ಕ್ಷಣದಲ್ಲಿ ಮರೆಯಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.